ಕನ್ನಡ ವಾಹಿನಿ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಸಮಸ್ತ ರೈತ ಬಾಂಧವರಿಗೆ ಹಾಗೂ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ನಮಸ್ಕಾರಗಳು. ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ನಾವು ಒಂದು ಗಾದೆ ಮಾತು ಕೇಳಿದ್ದೀವಿ. ಅಂದರೆ ಬಿತ್ತನೆ ಬೀಜದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಈ ಬಾರಿ ಮುಂಗಾರಿನಲ್ಲಿ ಉತ್ತಮ ಮಳೆಯಾಗಿದೆ ಎಲ್ಲೆಡೆ. ಹಾಗೆಯೇ ರೈತರು ಆಶಾದಾಯಕರಾಗಿ ಒಂದು ಉತ್ತಮ ಇಳುವರಿಯ ಒಂದು ನಿರೀಕ್ಷೆಯಲ್ಲಿ ಉತ್ಸುಕರಾಗಿದ್ದಾರೆ. ಹಾಗೆ ಆದಲ್ಲಿ ರೈತ ಬಾಂಧವರೇ, ಯಾವುದೇ ಒಂದು ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡಾಗ ಅಲ್ಲಿ ಬೀಜದ ಆಯ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಆಯ್ಕೆ ಮಾಡುವುದು ರೈತರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಗುಣಮಟ್ಟದ ಬಿತ್ತನೆ ಬೀಜವನ್ನು ಪೂರೈಕೆ ಮಾಡೋದು ಕೃಷಿ ಇಲಾಖೆ ಮತ್ತು ಇತರೆ ಅಂಗಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳ ಒಂದು ಆದ್ಯ ಕರ್ತವ್ಯವೂ ಆಗಿದೆ. ಸೊ ಹಾಗೆ ಆದಲ್ಲಿ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಒಂದು ಅವಿಭಾಜ್ಯದ ಅಂಗವಾಗಿಯೇ ಒಂದು ಉತ್ತಮ ಕೃಷಿಯಲ್ಲಿ ಅದನ್ನು ಪರಿಗಣಿಸಲಾಗಿದೆ. ರೈತ ಬಾಂಧವರು ಗುಣಮಟ್ಟದ ಬೀಜ ಅಷ್ಟೇ ಅಲ್ಲ, ರೋಗ ಮುಕ್ತ, ಕೀಟ ಮುಕ್ತ ಮತ್ತು ಉತ್ತಮ ಮೊಳಕೆ ಒಡೆಯುವಂತಹ ಒಂದು ಬೀಜದ ಆಯ್ಕೆ, ತಳಿಯ ಆಯ್ಕೆ, ಅದಷ್ಟೇ ಅಲ್ಲದೆ ಸೂಕ್ತ ಸಮಯದಲ್ಲಿ ಅಂದರೆ ಆಯಾಯ ಪ್ರದೇಶಗಳಲ್ಲಿ ಆ ಒಂದು ಹವಾಮಾನಕ್ಕೆ ಅನುಗುಣವಾಗಿ ಮತ್ತು ಆ ಒಂದು ಪ್ರದೇಶಕ್ಕೆ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ಸೂಕ್ತವಾದಂತಹ ಒಂದು ಬಿತ್ತನೆ ಬೀಜಗಳನ್ನು ಸೂಕ್ತ ಸಮಯದಲ್ಲಿ ಬಿತ್ತನೆ ಆಗಿದ್ದೇ ಆದಲ್ಲಿ ಒಂದು ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷಿಸಲು ಸಾಧ್ಯ ಅಂತ ಹೇಳ್ತಾ, ಅದು ಆಹಾರ ಭದ್ರತೆಗೂ ಸಹ ಒಂದು ಪೂರಕವಾಗಿರುತ್ತೆ ಅಂತ ಹೇಳಿ ತಮಗೆಲ್ಲ ಮನದಟ್ಟು ಮಾಡಿಕೊಡ್ತಾ, ಬನ್ನಿ ರೈತ ಬಂದವರೇ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಅನ್ನುವ ಒಂದು ವಿಷಯವನ್ನು ಕುರಿತು ನಮ್ಮೊಡನೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಅನೂಪ್ ಕೆಜಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು ಇಲ್ಲಿಂದ ಆಗಮಿಸಿದ್ದಾರೆ. ರೈತ ಬಾಂಧವರೇ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಕೇವಲ ಈ ಒಂದು ವಿಷಯಕ್ಕೆ ಮಾತ್ರ ನಿಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು ಅಂತ ಹೇಳ್ತಾ, ಟಿವಿ ಪರದೆಯ ಮೇಲೆ ದೂರವಾಣಿ ಸಂಖ್ಯೆ ಬರ್ತಾ ಹೋಗುತ್ತೆ. 0802354259 ಮತ್ತು 23542699. ಬನ್ನಿ ರೈತ ಬಾಂಧವರೇ, ನಾವು ಈಗ ಡಾಕ್ಟರ್ ಅನೂಪ್ ಕೆಜಿ ಸಾಹೇಬರಿಗೆ ಬರಮಾಡ್ಕೊಳ್ಳೋಣ. ಸರ್, ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತ ಕೋರ್ತಾ, ಏನು ನಾನು ಹೇಳಿದೆ ಇವಾಗ ಬಿತ್ತನೆ ಬೀಜ ಪೂರೈಕೆಯಲ್ಲಿ ತಮ್ಮ ನಿಗಮ ಅಂದರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ಒಂದು ಚರ್ಚೆಯನ್ನು ನಾವೀಗ ಆರಂಭಿಸೋಣ. ಹೇಗೆ ಸರ್, ಅಂದರೆ ಈಗ ಕರ್ನಾಟಕ ರಾಜ್ಯ ಬೀಜ ನಿಗಮ ಯಾವಾಗ ಸ್ಥಾಪನೆ ಆಯಿತು ಮತ್ತು ಇದರ ಒಂದು ಮೂಲ ಉದ್ದೇಶ ಏನು ಸರ್? ಈ ಒಂದು ನಮ್ಮ ನಿಗಮ 1978ನೇ ಇಸ್ವಿಯಲ್ಲಿ ಈಗ ಪ್ರಾರಂಭ ಆಯಿತು. ಈ ನಿಗಮದ ಪ್ರಾರಂಭದ ಪ್ರಮುಖ ಉದ್ದೇಶ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜನ ಪೂರೈಕೆ ಮಾಡೋದು. ಅದು ಅವ್ರಿಗೆ ಬೇಕಾದ ಸ್ಥಳಕ್ಕೆ ಮತ್ತು ಅವರ ಬೇಕಾದ ವೇಳೆಗೆ, ಯಾಕೆಂದ್ರೆ ಆ ಟೈಮಿಗೆ ಕೊಟ್ಟರೆ ಮಾತ್ರ ಅದು ಬಿತ್ತನೆ ಬೀಜಕ್ಕೆ ಬೆಲೆ ಇರುತ್ತೆ. ಮತ್ತೆ ಯೋಗ್ಯ ದರದಲ್ಲಿ ಪ್ರಾಮಾಣೀಕೃತ ಬೀಜನ ನಾವು ರೈತರಿಗೆ ತಲುಪಿಸುವಂತ ಉದ್ದೇಶದಿಂದ ಈ ಸಂಸ್ಥೆ ಪ್ರಾರಂಭ ಆಗಿದ್ದು. ಹೌದು ಸರ್. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೀಜ ಉದ್ದಿಮೆಯ ಬಗ್ಗೆ ಒಂದು ತುಸು ಮಾಹಿತಿ ಹಂಚ್ಕೊಳ್ತೀರಾ? ಇದು ಈಗ ನಮ್ಮ ತಮಗೆಲ್ಲ ಗೊತ್ತಿರುವಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ವಲಯಗಳಿದ್ದಾವೆ. ಅದರಲ್ಲಿ ಈಗ 107 ಲಕ್ಷ ಹೆಕ್ಟೇರ್ ಅಷ್ಟು ವಿವಿಧ ಬೆಳೆಗಳು ನಾವು ಬೆಳೀತಾ ಇದ್ದೀವಿ. ಒಟ್ಟಾರೆ ನಾವು ಬಿತ್ತನೆ ಬೀಜ ಅದರಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಎಲ್ಲದೂ ಸೇರಿ ನೋಡಿದಾಗ ಒಂದು 25 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ನಮಗೆ ಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ. ಅದು ವರ್ತ್ ಆಫ್ ಅರೌಂಡ್ 750
ಕೋಟಿಯಷ್ಟು ಆಗುತ್ತೆ ಅದು. ಅದರಲ್ಲಿ ಈಗ ಸರ್ಕಾರಿ ಸಂಸ್ಥೆಗಳು ಸಹ ಇದಾವೆ. ಅದರಲ್ಲಿ ನಮ್ಮ ಬೀಜ ನಿಗಮ ಆಗಿರ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಅದಲ್ಲದೆ ಮತ್ತೆ ಖಾಸಗಿ ಸಂಸ್ಥೆಗಳು ಸಹ ಇದ್ದಾವೆ. ಆ ಸಂಸ್ಥೆಗಳ ಮುಖಾಂತರ ನಾವು ಈ ಒಂದು ಬೀಜನ ನಾವು ರೈತರಿಗೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ. ಬಟ್ ಈ ಉದ್ಯಮ ಇದು ತಮಗೆ ಗೊತ್ತಿರೋಂಗೆ ಇದು ನಮ್ಮ ಈ ಬೀಜ ಜೀವ ಇರುವಂತ ವಸ್ತು. ಸೊ ಇದಕ್ಕೆ ಸಾಕಷ್ಟು ರೈತರು ಹೇಗೆ ಮಳೆ ಬಂದ್ರೆ ಬೆಳೆ ಬಂದ್ರೆ ಇದು ಇರೋದು, ಅದೇ ರೀತಿ ನಮ್ಮ ಬಿತ್ತನೆ ಬೀಜನೂ ಸಹ ಒಳ್ಳೆ ರೀತಿ ಮಳೆ ಬಂದ್ರೆ ಮಾತ್ರ ನಾವು ಬೀಜನೂ ಸಹ ಮಾರಾಟ ಆಗುತ್ತೆ. ಸೊ ನಾವು ಅದೇ ರೀತಿ ಉತ್ಪಾದನೆ ಸಹ ಮಾರಾಟ ಮಾಡಬೇಕಾಗತ್ತೆ. ಈಗ ಅದಕ್ಕೋಸ್ಕರ ನಾವು ಪ್ರಾಮಾಣೀಕೃತ ಬೀಜನ ನಾವು ಕೊಡ್ತಾ ಇದೀವಿ, ಗುಣಮಟ್ಟದ ರೈತರಿಗೆ ಕೊಡೋಕ್ಕೋಸ್ಕರ. ಅಂದ್ರೆ ಪ್ರಮಾಣಿತ ಬೀಜ ಅಂತ ಹೇಳಿ. ಹೌದು. ಏನ್ ಸರ್ ಇದೊಂದು ಪ್ರಮಾಣಿತ ಬೀಜ ಅಂದ್ರೆ ಏನು, ತುಸು ಮಾಹಿತಿ ನೀಡ್ತೀರಾ ರೈತರಿಗೆ? ಇದು ಪ್ರಾಮಾಣಿತ ಬೀಜ ಅಂತಂದ್ರೆ ಈಗ ನಮ್ಮ ಇಂಡಿಯನ್ ಮಿನಿಮಮ್ ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ಸೊ ಅದರಲ್ಲಿ ಈಗ ಗುಣಮಟ್ಟ ಪ್ರತಿ ಬೆಳೆಗೆ ಪ್ರತಿ ತಳಿಗೆ ಯಾವ ರೀತಿ ಗುಣಮಟ್ಟ ಇರಬೇಕು ಅಂತ ಒಂದನ್ನ ವಿಜ್ಞಾನಿಗಳು ಅದನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಆ ಆಧಾರದ ಮೇಲೆ ನಾವು ಬಿತ್ತನೆ ಬೀಜ ನಾವೇನು ಉತ್ಪಾದನೆ ಮಾಡ್ತೀವಿ ಆ ಒಂದು ಸ್ಟ್ಯಾಂಡರ್ಡ್ಸ್, ಆ ಒಂದು ಗುಣಮಟ್ಟನ ನಮ್ಮ ಮಾನದಂಡಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ಒಂದು ಏಜೆನ್ಸಿ ಇದೆ, ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಅದು ಪ್ರಾಮಾಣೀಕರಿಸುತ್ತೆ ಗುಣಮಟ್ಟನ. ಸೊ ಅದರಲ್ಲಿ ಪ್ರಮುಖವಾಗಿ ಅವ್ರು ನೋಡೋದು ಬಿತ್ತನೆ ಬೀಜದ ತೇವಾಂಶ ಎಷ್ಟಿರಬೇಕು, ಮೊಳಕೆ ಪ್ರಮಾಣ ಎಷ್ಟಿರಬೇಕು, ಮತ್ತೆ ಇತರೆ ಬೀಜಗಳು ಬೇರೆ ತಳಿ ಬೀಜಗಳು ಮಿಕ್ಸ್ ಇತ್ತು ಅಂದ್ರೆ ಅದೆಷ್ಟಿರಬೇಕು. ಸೊ ಇವನ್ನೆಲ್ಲ ಅವ್ರು ಪರಿಶೀಲನೆ ಮಾಡಿ ಅದು ಸರ್ಟಿಫೈ ಮಾಡ್ತಾರೆ. ಪ್ರಾಮಾಣೀಕೃತ ಮಾಡಿದ ಆ ಬೀಜನ ಮಾತ್ರ ನಾವು ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಇದು ತಾವು ಹೇಳಿದ ಹಾಗೆ ಈ ಒಂದು ಬೀಜ ಅಂದ್ರೆ ಪ್ರಮಾಣಿತ ಬೀಜ ಅಂತ ಮಾಡ್ಕೊಳ್ಳೋದಕ್ಕೆ ಸರ್ಟಿಫಿಕೇಶನ್ ಏಜೆನ್ಸಿಯಲ್ಲಿ ಮುಖಾಂತರ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಅದನ್ನ ಪರೀಕ್ಷೆ ಮಾಡ್ತಾರೆ. ಹೌದು. ಸೊ ಅಲ್ಲಿಗ ತಾವು ಪರೀಕ್ಷೆ ಅಂದ್ರೆ ಈಗ ಸರ್ಟಿಫಿಕೇಶನ್ಗೋಸ್ಕರ ಮಾಡ್ತಾ ಇದ್ದೀರಾ. ಈಗ ತಾವು ಯಾವ್ಯಾವ ಸಂಸ್ಥೆಗಳ ಮುಖಾಂತರ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀರಾ ನೀವು? ನಾವು ಪ್ರಮುಖವಾಗಿ ನಾವೇನು ಉತ್ಪಾದನೆ ರೈತರಿಂದ ಮಾಡಿಸ್ತೀವಿ. ಈಗ ನಮ್ಮ ಹತ್ರ ಒಂದು 5,000 ಬೀಜೋತ್ಪಾದಕರು ರೈತರು ಇದ್ದಾರೆ. ಆ ರೈತರ ಮುಖಾಂತರ ನಾವು ಈ ಸರ್ಟಿಫೈಡ್ ಸೀಡ್ಸ್ ಅಥವಾ ಪ್ರಾಮಾಣೀಕೃತ ಸೀಡ್ಸ್ ಬೀಜನ ನಾವು ಉತ್ಪಾದನೆ ಮಾಡಿ ನಾವು ಪ್ರಮುಖವಾಗಿ ರೈತ ಸಂಪರ್ಕ ಕೇಂದ್ರ ಮುಖಾಂತರ ನಾವು ರಿಯಾಯಿತಿ ದರದಲ್ಲಿ ಇದನ್ನ ವಿತರಣೆ ಮಾಡ್ತೀವಿ. ಅದರ ಪ್ರಮುಖ 80 to 90% ನಾವೇನು ಉತ್ಪಾದನೆ ಮಾಡ್ತೀವಿ ಅದು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಕೊಡ್ತಾ ಇದೀವಿ. ಇನ್ನು ಉಳಿದಿದ್ದನ್ನು ನಾವು ಖಾಸಗಿ ಮಾರಾಟಗಾರರ ಮುಖಾಂತರ ಪೂರ್ಣ ಬೆಲೆಯಲ್ಲಿ ಮಾರಾಟ ಕೊಡ್ತಾ ಇದೀವಿ. ಮತ್ತೆ ನಮ್ಮದೇ ಕೇಂದ್ರಗಳಿದಾವೆ. ನಮ್ದೊಂದು 32 ಕೇಂದ್ರಗಳಿದಾವೆ. ನಮ್ಮ ರಾಜ್ಯಾದ್ಯಂತ ನಿಗಮದ ಕೇಂದ್ರಗಳಿದಾವೆ. ಅವ್ರ ಮುಖಾಂತರ ನಾವು ಪೂರ್ಣ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಸರ್ ಒಂದು ಕರೆ ಇದೆ, ಒಂದು ಕರೆ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರ್ಸೋಣ ನಾವು ಇವಾಗ. ವೆಂಕಟ ಮುನಿಯಪ್ಪ ಅವನವರು ಕೋಲಾರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ವೆಂಕಟ ಮುನಿಯಪ್ಪ. ಕ್ಯಾಸ್ಟಲ್ ಸೀಡ್ಸ್ ಹಾಕ್ಬೇಕು ಅನ್ಕೊಂಡಿದೀವಿ. ಕ್ಯಾಸ್ಟರ್ ಅದು ಲೋಕಲ್ ಅಲ್ಲೂ ಪರ್ಚೇಸ್ ಮಾಡ್ಬೋದಾ ಅಥವಾ ಹೊರಗಡೆ ಎಲ್ಲಿ ಸಿಗತ್ತೆ ಅಂತ ತಿಳ್ಕೊಂಬೋದಾ ಸರ್? ಹರಳು ಬಗ್ಗೆ ಅಂದ್ರೆ ಔಡಲ್ಲ ನೀವು ಪ್ರೈವೇಟ್ ಖಾಸಗಿ ಮಾರಾಟಗಾರರಿಂದನೂ ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಅದು ನಮ್ಮ ಸರ್ಟಿಫೈಡ್ ಸೀಡ್ಸ್ ಇಲ್ಲ ಅದರೊಳಗೆ. ಸೊ ಹಾಗಾಗಿ ಖಾಸಗಿ ಮಾರಾಟ ನಿಮ್ಮ ನಿಗಮದ ಮುಖಾಂತರ ಔಡಲ್ಲ ಕೊಡೋದಕ್ಕೆ ಅವಕಾಶ ಇಲ್ಲ. ನಾವು ಕೊಡ್ತೀವಿ. ಸರ್, ಈಗ ನಾನು ಅದನ್ನ ಪ್ರಶ್ನೆ ಕೇಳ್ತಿದ್ದೆ. ಆ ಪ್ರಶ್ನೆ ಕೇಳ್ತಿರೋ ಮೂಲ ಉದ್ದೇಶ ಏನಂತಂದ್ರೆ ಇವಾಗ ತಾವು ಸರ್ಟಿಫಿಕೇಶನ್ ಅಂತಂದ್ರೆ ಸರ್ಟಿಫೈಡ್ ಸೀಡ್ಸ್ ಅನ್ನ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ತಾವು ಹೇಳಿದ್ರಿ ರಾಜ್ಯ ವ್ಯಾಪ್ತಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಮತ್ತೆ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ತಾವು ಅದನ್ನು ರೈತರಿಗೆ ವಿತರಣೆ ಮಾಡ್ತೀರಾ. ಈ ಒಂದು ಇಷ್ಟು ಪ್ರಮಾಣದಲ್ಲಿ ವಿತರಣೆ ಮಾಡುವಂತಹ ಬೀಜನ ಇದು ಏನಾದರೂ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆಯಾ? ಆಗಿದ್ರೆ ಎಲ್ಲಿ, ಹೇಗೆ ಮಾಡ್ತಾ ಇದ್ದೀರಾ? ಈಗ ತಮಗೂ ನಾವು ಹೇಳಬೇಕು ಅಂತಂದ್ರೆ ಪ್ರಾಮಾಣೀಕರಣ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ನಾವು ಒಂದು ರೈತರ ಹತ್ರ ನಾವು ಅದು ನೋಂದಣಿ ಆದ ನಂತರ ಪ್ರತಿ ಹಂತದಲ್ಲಿ ನಾವು ಗುಣಮಟ್ಟನ ಈ ಪ್ರಾಮಾಣೀಕರಣ ಸಂಸ್ಥೆ ಏನಿದೆಯಲ್ಲ, ಸರ್ಟಿಫಿಕೇಟ್ ಏಜೆನ್ಸಿ ಅವರು ಪ್ರತಿ ಹಂತದಲ್ಲಿ ಗುಣಮಟ್ಟನ ಅವರು ಪರಿಶೀಲನೆ ಮಾಡ್ತಾರೆ. ಅದೇ ಬಿತ್ತನೆ ಆದ ರೈತರ ಹೊಲದಲ್ಲಿ ಬಿತ್ತನೆ ಆಗ್ತಿದ್ದಂಗೆ ಬಿತ್ತನೆ ಹಂತದಲ್ಲಿ ನೋಡ್ತಾರೆ, ಮತ್ತೆ ಬೆಳವಣಿಗೆ ಹಂತದಲ್ಲಿ ಪರಿಶೀಲನೆ ಮಾಡ್ತಾರೆ, ಹೂವು ಆಡಬೇಕಾದ್ರೆ ನೋಡ್ತಾರೆ, ಯಾವ್ದಾರೆ ಬೇರೆ ತಳಿಗಳು ಎಲ್ಲ ಹಂತದಲ್ಲೂ ಗುಣಮಟ್ಟನ ಪರಿಶೀಲನೆ ಅವ್ರು ಮಾಡ್ತಾರೆ. ಥರ್ಡ್ ಪಾರ್ಟಿ, ನಾವಲ್ಲ, ಅವ್ರು ಮಾಡ್ತಾರೆ. ನಂತರ ಅದು ಅವರು ಸಂಸ್ಕರಣೆ ಮಾಡೋ ಹಂತದಲ್ಲಿ ನಾವು ನಂತರ ನಮ್ಮ ರೈತರಿಂದ ನಮಗೆ
ನಮ್ಮ ಕೇಂದ್ರಕ್ಕೆ ತಂದು ಕೊಟ್ಟಾಗ ನಾವು ಸಹ ಅದನ್ನ ಪರಿಶೀಲನೆ ಮಾಡ್ತೀವಿ. ಅದ್ರದ್ದು ಕಲರ್ ಹೇಗಿದೆ, ಅಥವಾ ಒಂದು ಮಳೆಗೇನಾದ್ರು ಸಿಕ್ಕಿದ್ಯಾ, ಏನಾದ್ರು ಬೇರೆ ತಳಿ ಬೀಜಗಳು ಮಿಕ್ಸ್ ಆಗಿದೆಯಾ, ಅದು ಮತ್ತೆ ಅದು ತೇವಾಂಶ ಎಷ್ಟಿದೆ, ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ರೈತರಿಂದ ತಗೋತೀವಿ. ನಂತರ ಅದನ್ನ ಸಂಸ್ಕರಣೆಗೆ ಒಳಪಡಿಸ್ತೀವಿ. ಸಂಸ್ಕರಣೆಗೆ ಒಳಪಡಿಸಿದ ನಂತರ ಏನು ಸರ್ಟಿಫಿಕೇಟ್ ಏಜೆನ್ಸಿ ಅವರು ಬಂದ್ಬಿಟ್ಟು ಅವರು ನಮ್ಮಲ್ಲಿ ಮತ್ತೆ ಅದನ್ನ ಜರ್ಮಿನೇಷನ್ಗೆ ಸ್ಯಾಂಪಲ್ಸ್ಗಳನ್ನ ಡ್ರಾ ಮಾಡ್ತಾರೆ. ಲಾಟ್ ವೈಸ್ ಅಂದ್ರೆ ರೈತರು ಲಾಟ್ ವೈಸ್ ಸ್ಯಾಂಪಲ್ ಡ್ರಾ ಮಾಡಿಬಿಟ್ಟು ಅದು ಎಲ್ಲ ಏನು ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಟ್ ಸ್ಟ್ಯಾಂಡರ್ಡ್ ಪ್ರಕಾರ ಅವರು ಗುಣಮಟ್ಟನ ಪರಿಶೀಲನೆ ಮಾಡ್ತಾರೆ. ಅದು ಪ್ರಮಾಣ ಸಂಸ್ಥೆ. ಹೌದು. ಬೇರೆ ಯಾವ್ದು ಪ್ರಯೋಗಾಲಯಗಳಿದಾವ? ಹೌದು. ಅದಲ್ಲದೆ ನಾವೇನು ರೈತ ಸಂಪರ್ಕ ಕೇಂದ್ರಕ್ಕೆ ನಾವೇನು ಸರಬರಾಜು ಮಾಡ್ತೀವಿ, ಆ ಹಂತದಲ್ಲೂ ಸಹ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಎಲ್ಲ ನೋಟಿಫೈಡ್ ಇನ್ಸ್ಪೆಕ್ಟರ್ಸ್ ಆಗಿರ್ತಾರೆ, ಪರಿವೀಕ್ಷಕರಾಗಿರ್ತಾರೆ. ಅವರು ಸಹ ಸ್ಯಾಂಪಲ್ಸ್ಗಳನ್ನ ಅಲ್ಲಿ ಕೃಷಿ ಅಧಿಕಾರಿಯಿಂದ, ಸಹಾಯಕ ಕೃಷಿ ಅಧಿಕಾರಿಯಿಂದ ಇದ್ದು ನಿರ್ದೇಶಕರವರೆಗೂ ಸಹ ಅವರು ಪರಿವೀಕ್ಷಕರು ಇರ್ತಾರೆ. ವಿವಿಧ ಹಂತದಲ್ಲಿ ಅವರು ಮಾದರಿಗಳನ್ನ ತಗೊಂಡ್ಬಿಟ್ಟು ಅವರು ಕೃಷಿ ಇಲಾಖೆಯ ಬೀಜ ಪರೀಕ್ಷಾ ಪ್ರಯೋಗಾಲಯದಲ್ಲಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಇದು ಮಾಡ್ತಾ ಇದ್ದಾರೆ ಸರ್. ಅದು ಒಂದು ಕಡೆ ಆಯಿತು. ಈಗ ಏನಾದರೂ ಖಾಸಗಿ ಮಳಿಗೆಗಳು ಇದಾವೆ ಎಲ್ಲ ಕಡೆ. ಇದು ಈಗ ನೀವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡಿದ್ದನ್ನ ಅವರು ಕೃಷಿ ಅಧಿಕಾರಿಗಳು ಅಲ್ಲಿ ಸಂಗ್ರಹಣೆ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ರೈತರ ವಿತರಣೆ ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನ ಅಲ್ಲೂ ಸಹ ಆ ಒಂದು ಹಂತದಲ್ಲೂ ಸಹ ಖಾತ್ರಿಪಡಿಸ್ಕೊಳ್ತಾ ಇದ್ದಾರೆ. ಸೊ ಇದು ಈ ಮಟ್ಟದಲ್ಲಿ ಆಯ್ತು, ನಿಮ್ಮ ಮಟ್ಟದಲ್ಲಿ ಆಗ್ತಾ ಇದೆ. ಈಗ ಖಾಸಗಿ ಸಂಸ್ಥೆಗಳು ಸಾಕಷ್ಟು ಎಲ್ಲ ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದಲ್ಲೂ ಸಹ ಬೀಜ ಖಾಸಗಿ ಮಳಿಗೆಗಳಿದಾವೆ. ಸೊ ಅಲ್ಲಿ ಯಾವ ರೀತಿ ಪರೀಕ್ಷೆ? ಅಲ್ಲೂ ಸಹ ಕೃಷಿ ಇಲಾಖೆ ಏನ್ ಪರಿವೀಕ್ಷಕರು ಇದ್ದಾರೆ, ಅವ್ರು ಬರೀ ಕೃಷಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಎಲ್ಲೇ ಬಿತ್ತನೆ ಬೀಜ ಮಾರಾಟ ಮಾಡ್ತಾ ಇದ್ರು ಸಹ ಅಲ್ಲಿ ಮಾದರಿಗಳನ್ನ ಅವರು ರ್ಯಾಂಡಮ್ ಆಗಿ ಸ್ಯಾಂಪಲ್ ಡ್ರಾ ಮಾಡ್ತಾರೆ, ಅವ್ರ ಲ್ಯಾಬ್ಗೆ ಕಳಿಸ್ತಾರೆ. ಅದ್ರಲ್ಲಿ ಗುಣಮಟ್ಟ ಕಳಪೆ ಬಂತು ಅಂತಂದ್ರೆ ಅವ್ರ ಮೇಲೆ ಮೊಕದ್ದಮೆನ ದಾಖಲು ಮಾಡ್ತಾರೆ. ಓಕೆ ಸರ್. ಸೊ ಈಗ ತಾವು ಬೀಜೋತ್ಪಾದನಾ ಕಾರ್ಯ ಹೇಗೆ ಕೈಗೊಳ್ತಾ ಇದ್ದೀರಾ ಅಂತಂದ್ರೆ, ಈಗ ಯಾವ ಭಾಗದಲ್ಲಿ ಅಥವಾ ಯಾರ ಜಮೀನುಗಳಲ್ಲಿ ಹೇಗೆ ಬೀಜೋತ್ಪಾದನೆ ಕೈಗೊಳ್ತಿರ್ತೀರ? ನಾವು ರಾಜ್ಯಾದ್ಯಂತ ಏನ್ ಪ್ರಮುಖ ಬೆಳೆಗಳಿದಾವೆ, ಒಂದು 22 ಬೆಳೆಗಳಲ್ಲಿ 100ಕ್ಕೂ ಹೆಚ್ಚು ತಳಿಗಳನ್ನ ನಾವು ರೈತರ ಮುಖಾಂತರ ಬೀಜೋತ್ಪಾದನೆಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಷೇರುದಾರರು ಇದ್ದಾರೆ, ಅದಲ್ಲದೆ ಮತ್ತೆ ಪ್ರಗತಿಪರ ರೈತರು ಮುಖಾಂತರ ನಾವು ಈ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಆ ಬೀಜೋತ್ಪಾದನೆ ಮಾಡೋಕ್ಕಿಂತ ಮುಂಚೆ ಅವ್ರ ಹತ್ರ ನಾವು ನೋಂದಣಿ ಮಾಡಿಸ್ಕೊತೀವಿ. ಸರ್, ಮತ್ತೊಂದು ಕರೆ ಬರ್ತಾ ಇದೆ, ಮತ್ತೆ ಚರ್ಚೆ ಮುಂದುವರಿಸೋಣ. ಈ ಒಂದು ಮುಖ್ಯ ಅಂಶ ಇದೆ, ಪ್ರಮುಖ ಅಂಶ ಇದು. ರವಿಕುಮಾರ್ ಅನ್ನೋರು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ರವಿಕುಮಾರ್ ಅವರೇ, ಪ್ರಶ್ನೆ ಕೇಳಿ. ಸರ್, ಇದು ನಮ್ಮ ತಂದೆ ಕಾಲದಲ್ಲಿ ನಾವು ಸೀಡ್ಸ್ ನ ಈ ವರ್ಷ ಬೆಳೆದಿದ್ರಲ್ಲಿ ಉತ್ತಮವಾದ ಸೀಡ್ಸ್ ನ ಆಯ್ಕೆ ಮಾಡ್ಕೊಂಡು ಮುಂದಿನ ವರ್ಷ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಈಗ ನಿಗಮದಿಂದ ಕೊಡ್ತಾ ಇರೋ ಸೀಡ್ಸ್ ಅಲ್ಲಿ ಈ ವರ್ಷ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಉತ್ತಮವಾದ ಬೀಜನ ನಾವು ಆಯ್ಕೆ ಮಾಡ್ಕೊಂಡು ಇಟ್ಕೊಂಡು ಮುಂದಿನ ವರ್ಷ ನಾವು ಹಾಕಿದ್ರೆ ಅದು ಬರ್ತಾ ಇಲ್ಲ ಸರ್. ಈಗ ಅದು ಏನ್ ರೀಸನ್ಗೆ ಆತರ ಆಗ್ತಾ ಇದೆ? ಯಾವ ಬೆಳೆ ಮತ್ತೆ ಉದ್ದಿನ ಕಾಳು ಸರ್. ಲಾಸ್ಟ್ ಟೈಮ್ ನಂದು ಉದ್ದಿನ ಕಾಳು ಫಸ್ಟ್ ಟೈಮ್ ನಿಗಮದಿಂದ ಈಗ ಅದೇ ತಳಿನೋ ಅಥವಾ ಹೈಬ್ರಿಡ್ ಅದು ಗೊತ್ತಾಗ್ಲಿಲ್ಲ. ಹೈಬ್ರಿಡ್ ಆಗಿದ್ರೆ ಬರೋದಿಲ್ಲ. ಹೈಬ್ರಿಡ್ ಒಂದೇ ಜನರೇಷನ್ ಬರುತ್ತೆ. ತಳಿ ಆದ್ರೆ ಮಾತ್ರ ನೀವು ಇಟ್ಕೊಂಡ್ಬಿಟ್ಟು ಆ ಬೀಜನ ಮತ್ತೆ ಹಾಕ್ಬೋದು. ಅದೇ ಹೈಬ್ರಿಡ್ ಆದ್ರೆ, ಸಂಕರಣ ತಳಿಗಳು ಆದ್ರೆ ಒಂದೇ ವರ್ಷಕ್ಕೆ ಮಾತ್ರ ನೀವು ಅದನ್ನ ಬಳಕೆ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಹೈಬ್ರಿಡ್ ಆದ್ರೆ ಅದ್ರದ್ದು ಒಂದು ಸಾಮರ್ಥ್ಯ ಇರೋದಿಲ್ಲ. ಹೌದು, ಅದು ಡಿಸಿಂಕ್ರೇಟ್ ಆಗ್ಬಿಡುತ್ತೆ. ಅಂದ್ರೆ ತಳಿ ಆಗಿದ್ರೆ, ವೆರೈಟೀಸ್ ಅಂತ ಹೇಳಿದಾಗ ಅದನ್ನ ತಳಿ ಆಗಿದ್ರೆ ಮಾತ್ರ ಅದನ್ನ 3 ವರ್ಷದ ತನಕ ನೀವು. ರೈತರು ಹೇಳಿದಾಗೆ ಅದೊಂದು ಪೂರಕವಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸಿದಾಗ, ಇದು ಒಂದು ರೈತರ ಮಧ್ಯೆನೆ, ಅಂದ್ರೆ ಅವ್ರು ಬೆಳೆದಿರೋಂಥ ಬಿತ್ತನೆ ಬೀಜಗಳು ಮೊದಲೆಲ್ಲ ಇವ್ರು ಹೇಳಿದಾಗೆ ರೈತರೇ ಹಂಚ್ಕೊಂಡು ಅವರೆಲ್ಲ ಇದು ಮಾಡ್ತಾ ಇದ್ರು. ಸೊ ಹಾಗಿದ್ದಲ್ಲಿ ಮೊನ್ನೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತು, ಅಲ್ಲಿ ದೇಸಿ ಬಿತ್ತನೆ ಬೀಜಗಳ ಒಂದು ಸಂಗ್ರಹಣೆ ಮತ್ತು ಅದರ ಒಂದು ಬಳಕೆ, ಅದ್ರ ಬಗ್ಗೆ ಹೆಚ್ಚು ಒತ್ತು ನೀಡಲಾಗಿತ್ತು. ಸೊ ಈ ಒಂದು ಕಾರ್ಯ ಹೇಗೆ ನಡೀತಾ ಇದೆ ಸರ್? ಅಲ್ಲ, ಈಗ ನಾವು ನಿಗಮದಿಂದ ನಾವು ಓನ್ಲಿ ಇದುವರೆಗೂ ನಾವು ಮಾಡ್ತಾ ಇರೋದು ಓನ್ಲಿ ನೋಟಿಫೈಡ್ ವೆರೈಟೀಸ್ ಮಾತ್ರ. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದಿಂದ ಅಥವಾ ನಮ್ಮ ರಾಜ್ಯಕ್ಕೆ ಯಾವುದು ನೋಟಿಫಿಕೇಶನ್ ಆಗಿದೆ ಅಂತ ತಳಿಗಳು ಮಾತ್ರ ಅದನ್ನ ನಾವು ಬೀಜೋತ್ಪಾದನೆ ಮಾಡ್ಬಿಟ್ಟು ರೈತರ ಮುಖ ಕೊಡ್ತಾ ಇದೀವಿ. ಈ ದೇಶೀಯ ತಳಿಗಳ ಬಗ್ಗೆ ಈಗ ಇಲಾಖೆಯಿಂದ ನನಗಿರೋ ಮಾಹಿತಿ ಪ್ರಕಾರ ಅವರು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಅದನ್ನ
ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅದನ್ನ ಉತ್ಪಾದನೆಯನ್ನ ಮಾಡಿಬಿಟ್ಟು ರೈತರಿಗೆ ವಿತರಣೆ ಮಾಡುವಂತ ಕಾರ್ಯಗಳನ್ನ ನಡೆಯುತ್ತೆ. ಈಗ ನಿಮ್ಮ ನಿಗಮದ ಮುಖಾಂತರನೂ ಮಾಡೋ ಸಾಧ್ಯತೆ ಹೌದು, ನಮಗೆ ಅದನ್ನ ಜವಾಬ್ದಾರಿ ಕೊಟ್ರೆ ನಾವು ಅದನ್ನ ಮಲ್ಟಿಪ್ಲೈ ಮಾಡಿ ಬೀಜೋತ್ಪಾದನೆ ಮಾಡ್ಬಿಟ್ಟು ರೈತರಿಗೆ ಕೊಡುವಂತ ಕಾರ್ಯ. ಯಾಕಂದ್ರೆ ದೇಸಿ ತಳಿಗಳಂತ ಹೇಳಿದಾಗ ಅದೊಂದು ಉತ್ತಮ ಬೀಜಗಳಾಗಿರ್ತವೆ. ಸರ್, ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಈ ಒಂದು ಚರ್ಚೆಯನ್ನು ಮುಂದುವರಿಸೋಣ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂದರೆ ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವಿಲ್ಲಿ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಅನ್ನುವ ಒಂದು ವಿಷಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ತಮ್ಮ ಮುಂದಿನ ಪ್ರಶ್ನೆಗಳು ಸಹ ಇಲ್ಲಿವರೆಗೂ ನಮಗೆ ಬಿತ್ತನೆ ಬೀಜದ ಬಗ್ಗೆನೇ ಕೇಂದ್ರೀಕೃತವಾಗಿ ಪ್ರಶ್ನೆಗಳು ಮೂಡಿ ಬರ್ತಾ ಇದ್ದಾವೆ. ತಮಗೆ ಮತ್ತೊಮ್ಮೆ ಬಿತ್ತನೆ ಬೀಜ ಬಗ್ಗೆನೇ ಆ ಪ್ರಶ್ನೆಗಳನ್ನು ಸೀಮಿತವಾಗಿರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಸರ್, ನಾವೀಗ ಚರ್ಚೆ ಮಾಡ್ತಾ ಇದ್ವಿ ಬಿತ್ತನೆ. ಈಗ ಮತ್ತೊಂದು ಕರೆ ಬರ್ತಾ ಇದೆ ಸರ್, ಅದೊಂದು ಕರೆ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ. ಸ್ವಾಮಿಗೌಡ ಅನ್ನೋರು ಹಾಸನದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿಗೌಡ್ರೆ, ಕೇಳಿ ಪ್ರಶ್ನೆ. ಅಲಸಂದೆ ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಸರ್? ಅದು ಎಲ್ಲಿ ತಗೋಬೇಕು? ಅಲಸಂದೆ ಹೇಳ್ತಾರೆ ಸರ್. ಕಡ್ಡಿಕಾಳು. ಅದೇ ಅಲಸಂದೆ ನಿಮ್ಮಲ್ಲಿ ಹಾಸನದವರಾ? ಹಾಸನ. ಹೌದು ಸರ್, ಹೌದೌದು. ಹಾಸನದಲ್ಲಿ ನಮ್ಮ ಬೀಜ ನಿಗಮದ ಕೇಂದ್ರ ಇದೆ. ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ಅಲ್ಲೂ ಸಹ ಸಿಗುತ್ತೆ, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲೂ ಸಹ ಸಿಗುತ್ತೆ. ತಮ್ಮ ಮೂಲಕ ವಿತರಣೆ ಆಗ್ತಾರೆ. ನಮ್ಮ ಮುಖಾಂತರ ಅಲ್ಲಿ ರಿಯಾಯಿತಿ ದರದಲ್ಲಿ ಬೇಕು ಅಂತಂದ್ರೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಸಿಗುತ್ತೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಈಗ ಇದು ರೈತರು, ಈಗ ನೀವು ಬೀಜೋತ್ಪಾದನೆ ಕೈಗೊಳ್ತಿದ್ದೀರ ಈಗ. ಸೊ ರೈತರು ನಿಮ್ಮೊಡನೆ ಈಗ ಒಂದು ಬೀಜೋತ್ಪಾದನೆ ನಾವು ಕೈಗೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಬಂದಾಗ ನೀವು ಅವರಿಗೆ ಯಾವ ರೀತಿ ಸಹಕಾರ ನೀಡ್ತಾ ಇದ್ದೀರಿ? ಅಲ್ಲ, ಏನ್ ಮಾಡ್ಬೇಕು? ಈಗ ಯಾರೇ ರೈತರು ನಮ್ಮಲ್ಲಿ ಬೀಜೋತ್ಪಾದನೆ ಮಾಡಬೇಕು ಅಂತ ಮುಂದ್ ಬಂದಲ್ಲಿ ಈಗ ನಾವು ಏನ್ ಮಾಡ್ತೀವಿ, ಅವರಿಗೆ ನೋಂದಣಿ ಮಾಡಿಸ್ಕೊತೀವಿ ನಮ್ಮ ಹತ್ರ. ಅವ್ರ ಹತ್ರ ಏನು ಎಷ್ಟು ಜಮೀನಿದೆ, ಏನಿದೆ, ಅವರು ಯಾವ ಬೆಳೆ ಬೆಳೀತಾ ಇದಾರೆ, ಯಾವ ಬೆಳೆ ಬೆಳಿಬೇಕು ಅಂತ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ನಮ್ಮನ್ನು ನೋಂದಣಿ ಮಾಡಿಸ್ಕೊತೀವಿ. ನಂತರ ನಮ್ಗೆ ಪ್ರಮಾಣನ ಸಂಸ್ಥೆಗೆ ಅವರು ಒಂದು ಫೀ ಕಟ್ಟಬೇಕಾಗತ್ತೆ, ಒಂದು ಮೊತ್ತ ಕಟ್ಟಬೇಕಾಗತ್ತೆ. ಯಾಕೆಂದ್ರೆ ಅವರು ಶುಲ್ಕ ಪ್ರತಿ ಎಕರೆಗೆ ಒಂದು ಮಿನಿಮಮ್ ಶುಲ್ಕ ಇರುತ್ತೆ, ಅದು ಕಟ್ಟಬೇಕಾಗತ್ತೆ. ಕಟ್ಟಾದ ನಂತರ ನಾವು ಅವರಿಗೆ ಫೌಂಡೇಶನ್ ಸೀಡ್ಸ್ ನ ಕೊಡ್ತೀವಿ. ಫೌಂಡೇಶನ್ ಸೀಡ್ಸ್ ಕೊಟ್ಬಿಟ್ಟು, ಫೌಂಡೇಶನ್ ಸೀಡ್ ಅಂದ್ರೆ ಏನು? ಫೌಂಡೇಶನ್ ಸೀಡ್ಸ್ ಅಂತಂದ್ರೆ ಈಗ ನೋಡಿ, ಯಾವುದೇ ಒಂದು ಬಿತ್ತನೆ ಬೀಜನ ನಾವು ಸರ್ಟಿಫೈಡ್ ಸೀಡ್ ಮಾಡಬೇಕು ಅಂತಂದ್ರೆ ಏನು ವಿಜ್ಞಾನಿಗಳು ಏನೋ ಒಂದು ತಳಿನ ಸಂಶೋಧನೆ ಮಾಡ್ಕೊಂಡು ಮಾಡಿರ್ತಾರೆ, ಅದಕ್ಕೆ ನಾವು ಬ್ರೀಡರ್ ಸೀಡ್ ಅಂತ ಹೇಳ್ತೀವಿ. ಆ ಬ್ರೀಡರ್ ಸೀಡ್ ಅನ್ನ ಮಲ್ಟಿಪ್ಲೈ ಮಾಡೋದು ನೆಕ್ಸ್ಟ್ ಸ್ಟೇಜಿಗೆ ಫೌಂಡೇಶನ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ಹತ್ರ, ಯಾಕೆಂದ್ರೆ ವಿಜ್ಞಾನಿಗಳ ಹತ್ರ 1 ಕ್ವಿಂಟಾಲ್ ಇತ್ತು ಅಂತಂದ್ರೆ ಅದನ್ನ ನಾವು ವಿವಿಧ ಹಂತದಲ್ಲಿ ನಾವು ಅದನ್ನ ವಾಲ್ಯೂಮ್ ಜಾಸ್ತಿ ಮಾಡಬೇಕಾಗುತ್ತೆ. ಅದನ್ನ ನಾವು ಫೌಂಡೇಶನ್ ಸೀಡ್ಸ್ ತಗೊಂತೀವಿ. ನಂತರ ಅದನ್ನ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ. ಸೊ ಒಂದು ರೈತರಿಗೆ ನಾವು ಒಂದು ಏನು ಪ್ರಾಮಾಣಿಕೃತ ಬಿತ್ತನೆ ಬೀಜ ಕೊಡಬೇಕು ಅಂತಂದ್ರೆ ನಾವು ಮಿನಿಮಮ್ 3 ವರ್ಷ ಅದಕ್ಕೆ ಪ್ಲಾನ್ ಮಾಡಬೇಕಾಗುತ್ತೆ, ಸಮಯಾವಕಾಶ ಬೇಕಾಗುತ್ತೆ. ಅಂದ್ರೆ ಅದನ್ನ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಮಾಡ್ಕೋಬೇಕು, ಮಾಡಬೇಕು ಅಂತ ಬ್ರೀಡರ್ ಸೀಡ್ ಇಂದ ಫೌಂಡೇಶನ್ ಸೀಡ್ ಬರುತ್ತೆ. ಅಲ್ಲಿಂದ ನೀವು ಅದನ್ನ ರೈತರಿಗೆ ಕೊಟ್ಟು ಮಾಡಿ ರೈತರ ಬೇಡಿಕೆ ಅನುಸಾರ ಮತ್ತೆ ಅದನ್ನ ಹೆಚ್ಚಿಗೆ ಮಾಡಿ ಅವರಿಗೆ ವಿತರಣೆ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದರಲ್ಲಿ ಈಗ 5 ವರ್ಷಕ್ಕಿಂತ ಕಡಿಮೆ ತಳಿಗಳನ್ನ, ಹೊಸ ತಳಿಗಳನ್ನ ಬೀಜೋತ್ಪಾದನೆ ಮಾಡಿಕೊಟ್ಟಲ್ಲಿ ರೈತರು ಅವರಿಗೆ ನಾವು ಪ್ರೋತ್ಸಾಹ ಧನನೂ ಸಹ ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ. ಹೇಗೆ ಕೊಡ್ತೀವಿ ಸರ್? ಯಾವ ಬೆಳೆಗೆ ಅಥವಾ ಎಷ್ಟು ಜಮೀನನ್ನ, ಅಂದ್ರೆ ಎಕ್ಸ್ಟೆಂಟ್ ಅಂತ ಅಲ್ಲ, ಅವ್ರು ಪ್ರತಿ ಕ್ವಿಂಟಲಿಗೆ ಅದು ಈಗ ಎಣ್ಣೆ ಕಾಳಾಗಿರ್ಬೋದು, ಎಣ್ಣೆ ಕಾಳು, ದ್ವಿದಳ ಧಾನ್ಯ, ಇವಕ್ಕೆಲ್ಲ ನಾವು 1,500ದಿಂದ 3,500 ತನಕ ಪ್ರತಿ ಕ್ವಿಂಟಲ್. ಅದು ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ರೇಟ್ ಇದೆ. ಸಹಾಯಧನ 1 ಕ್ವಿಂಟಲ್ ಅವ್ರು ನಮಗೆ ಬೆಳೆ ಕೊಟ್ರೆ ಅಷ್ಟು ಮತ್ತೆ ಹೆಚ್ಚುವರಿಯಾಗಿ ನಾವು ಕೊಡ್ತೀವಿ. ಅದು ಕೊಡ್ತಾ ಇದ್ದೀರಾ ಸರ್? ಈಗ ಅದು ನಾವು ಬೆಳೆದಿರ್ತಾರೆ, ಸೊ ಅದನ್ನ ಅಲ್ಲಿಂದ ನೀವು ಅದನ್ನ ಸಂಗ್ರಹಣೆ ಮಾಡ್ತೀರಾ. ರಾಜ್ಯ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ನಿಮ್ಮ ಒಂದು ಗೋದಾಮುಗಳ ಒಂದು ಇರಬೇಕಾಗುತ್ತೆ,
ಅದು ಸೊಫಿಸ್ಟಿಕೇಟೆಡ್ ಗೋದಾಮು ಇರಬೇಕಾಗುತ್ತೆ. ಯಾಕಂತಂದರೆ ನೀವು ಅದನ್ನು ದಾಸ್ತಾನು ಮಾಡಿದಾಗ ಈ ಕೀಟ ಮತ್ತು ರೋಗ ಬಾಧೆಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರ್ತವೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿಯಾದಂತಹ ಗೋದಾಮುಗಳು ಎಲ್ಲೆಲ್ಲಿ ಇದಾವೆ ಸರ್? ಎಷ್ಟು ಸಾಮರ್ಥ್ಯ ಶೇಖರಣೆ ಮಾಡ್ಬೋದು ಅಥವಾ ಸಂಗ್ರಹಣೆ ಮಾಡ್ಬೋದು? ಈಗ ನಮ್ದು ಒಂದು 32 ಜಿಲ್ಲೆ, ರಾಜ್ಯದ 32 ಸ್ಥಳಗಳಲ್ಲಿ ನಮ್ದು ಗೋದಾಮುಗಳಿದಾವೆ. ಅದರಲ್ಲಿ 25 ಸ್ಥಳಗಳಲ್ಲಿ ನಮಗೆ ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದ್ರೆ ಸಂಪೂರ್ಣ ಯಾಂತ್ರೀಕೃತ ಪ್ರೊಸೆಸಿಂಗ್ ಘಟಕಗಳು ಇದಾವೆ, ಸಂಸ್ಕರಣಾ ಘಟಕಗಳು ಇದಾವೆ. ಅದರಲ್ಲಿ ನೀವು ಒಂದ್ಸರಿ ಬೀಜ ಹಾಕಿ ನೆಕ್ಸ್ಟ್ ಫುಲ್ ಪ್ಯಾಕ್ ತನಕನು ಸ್ವಯಂಕೃತವಾಗಿ ಆಗುವಂತ ಯಂತ್ರೀಕರಣಗಳು ನಮಗೆ 5 ಸೆಂಟರ್ಗಳಲ್ಲಿದ್ದಾವೆ. ನಮಗೆ ಒಟ್ಟಾರೆ ನಮ್ಮ ಸಾಮರ್ಥ್ಯ ಒಂದು 7 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜನ ನಮಗೆ ಸಂಸ್ಕರಣ ಮಾಡುವಂತ ಸಾಮರ್ಥ್ಯ ಇದೆ ನಮಗೆ. ರಾಜ್ಯವ್ಯಾಪಿ ಎಲ್ಲಾ ಗೋದಾಮುಗಳನ್ನು ಎಲ್ಲ ಒಟ್ಟಾರೆ ನಾವು ಹೇಳ್ಬೇಕು ನಮ್ಮ ನಿಗಮದ ಸಾಮರ್ಥ್ಯ. ಅದಲ್ಲದೆ ನಾವೀಗ 5 ಲಕ್ಷದಿಂದ 6 ಲಕ್ಷ ಕ್ವಿಂಟಲ್ ಅಷ್ಟು ಇದನ್ನ ಬಿತ್ತನೆ ಬೀಜ ನಾವು ಸಂಗ್ರಹಣೆ ಮಾಡುವಷ್ಟ ಗೋದಾಮುಗಳು ಸಹ ನಮ್ಮಲ್ಲಿದೆ. ಅದೇ ಈಗ ಟಿವಿ ಪರದೆ ಮೇಲೆ ಕಾಣಿಸ್ತದೆ ಸರ್ ನಮಗೆ ಇಲ್ಲಿ. ಅದೇ ಅದು ಹೇಳಿ ಸರ್, 33 ಕೇಂದ್ರ ಕಚೇರಿಗಳು. ಓಕೆ. ತಾವು ಹೇಳಿದಂಗೆ 7 ಲಕ್ಷ ಇದೆ, ಪ್ಲಸ್ 9 ಲಕ್ಷ ಸಂಗ್ರಹಣಾ ಇದೆ ವಿವಿಧ ಹಂತದಲ್ಲಿ. ಸೊ ಅಷ್ಟು ನಾವು ಎಟ್ ಎ ಟೈಮ್ ನಾವು ಸಂಗ್ರಹಣೆ ಮಾಡಬಹುದು. ರೈತರ ಬೇಡಿಕೆ ಅನುಸಾರ ಉತ್ಪಾದನೆ ಕೈಗೊಳ್ತೀರಾ ಸರ್ ತಾವು? ಹೌದು, ನಮಗೆ ಅಲ್ಲ, ನಮಗೆ ಒಂದು ತಮಗೆ ಗೊತ್ತಾ 3 ಹಂಗಾಮ ಇದೆ. ಹೌದು, 3 ಹಂಗಾಮಲ್ಲೂ ನಮಗೆ ಸಂಸ್ಕರಣೆ ನಡೀತಾನೆ ಇರ್ತದೆ, ಪ್ರೊಕ್ಯೂರ್ಮೆಂಟ್ ಮಾಡ್ತಾನೆ ಇರ್ತೀವಿ. ಮುಂಗಾರು ಹಂಗಾಮಿಗೆ ಒಂದು ಹಂತದಲ್ಲಿ ಆಗುತ್ತೆ, ನೆಕ್ಸ್ಟ್ ಹಿಂಗಾರಲ್ಲಿ ಮತ್ತೆ ಬೇಸಿಗೆಯಲ್ಲಿ. ಸರ್ ಮತ್ತೊಂದು ಕರೆ ಇದೆ. ಕಲ್ಲಪ್ಪ ಅನ್ನೋರು ಚನ್ನಪಟ್ಟಣದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಕಲ್ಲಪ್ಪ ಅಂತ ಹೊಸಕೆರೆ ತಾಲೂಕು ಚನ್ನಪಟ್ಟಣ. ಗೊತ್ತಾಯ್ತು. ತಮ್ಮ ಪ್ರಶ್ನೆ ಕೇಳಿ ಕಲ್ಲಪ್ಪ ಅವರೇ. ಸರ್, ನಾವು ಹೋದನೇ ವರ್ಷ ರಾಗಿ ಪ್ರಾಮಾಣಿಕರಿಸಿದ ಬೀಜನ ಬಿತ್ತಿದೀವಿ ಸರ್. ಅದರಿಂದ ರಾಗಿನ ಈ ವರ್ಷ ಅದೇ ರಾಗಿನ ನಾವು ಬಿತ್ತನೆ ಮಾಡಬಹುದು? ಹೌದು, ಬಿತ್ತನೆ ಮಾಡಬಹುದು. ನೀವು ಬಿತ್ತನೆ ಬೀಜ ನೀವು ಸರ್ಟಿಫೈಡ್ ಸೀಡ್ಸ್ ತಗೊಂಡು ಈ ವರ್ಷ ಹಾಕಿದ್ರಿ ಅಂದ್ರೆ ಅದನ್ನೊಂದು 3 ವರ್ಷದ ತನಕ ರಾಗಿನ ನೀವು ಹಾಕ್ಬೋದು. ಚೆನ್ನಾಗಿದೆ ಸರ್, ಬೀಜ ಚೆನ್ನಾಗಿದೆ. ಹೌದು, ನೀವು ಹೆಚ್ಚು ಕಮ್ಮಿ 3 ವರ್ಷದ ತನಕ ನೀವು ಒಳ್ಳೆ ಬಿತ್ತನೆ ಬೀಜನ ನೀವು ಆಯ್ಕೆ ಮಾಡಿ ಹಾಕೊಂತ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ರೋಗ ಗೀಗ ಇರ್ಲಿಲ್ಲ ಅಂದ್ರೆ ನೀವು 3 ವರ್ಷದ ತನಕ ಅದೇ ಬೀಜನ ಉಪಯೋಗ ಮಾಡ್ಕೋಬಹುದು. ಸರ್, ಈಗ ನಿಮ್ಮ ನಿಗಮದಲ್ಲಿ ಅಂದ್ರೆ ಈಗ ನೀವು ಇದ್ದೀರಾ, ಖಾಸಗಿ ಸಂಸ್ಥೆಗಳಿದಾವೆ, ಮತ್ತೆ ಯಾರಾದರೂ ನಿಮ್ಮೊಡನೆ ಇತರೆ ಖಾಸಗಿ ಅಥವಾ ಸಾರ್ವಜನಿಕ ಆಸಕ್ತ ಭಾಗಿದಾರರು ಅಂತ ನಾವೇನ್ ಕರಿತೀವಿ, ಆ ತರ ಏನಾದ್ರು ಕೈ ಜೋಡಿಸಿ ನಿಮ್ಮಲ್ಲಿ ಉತ್ಪಾದನೆ ಕೈಗೊಳ್ತಾ ಇದ್ದಾರಾ? ಹೌದೌದು, ನಾವು ಆತರ ಇದ್ದಾಗ ಯಾರು ಈಗ ನಾವು ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ನಾವೇನು ರೈತರದ್ದು ಅಥವಾ ಕೃಷಿ ಇಲಾಖೆ ರಿಕ್ವೈರ್ಮೆಂಟ್ ಏನಿದೆ ಅದರಲ್ಲಿ 50 to 60% ನಾವು ನಮ್ಮ ನಿಗಮದಿಂದ ಬಿತ್ತನೆ ಬೀಜ ಕೊಡ್ತಾ ಇದೀವಿ. ಅದಲ್ಲದೆ ರಾಷ್ಟ್ರೀಯ ಬೀಜ ನಿಗಮ ಇದೆ. ಸೊ ಅವರು ಸಹ ಸಾಕಷ್ಟು ಬಿತ್ತನೆ ಬೀಜಗಳನ್ನ ಪ್ರಾಮಾಣೀಕೃತ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇದ್ದಾರೆ. ನಾವು ಮತ್ತೆ ಕೃಷಿ ವಿಶ್ವವಿದ್ಯಾಲಯಗಳು ಏನು ಹೊಸ ತಳಿಗಳು ಅವರು ಪ್ರೊಡಕ್ಷನ್ ಮಾಡ್ತಾರೆ, ಅವರು ಸಹ ನಮ್ಮ ಮುಖಾಂತರ ಬಿತ್ತನೆ ಬೀಜನ ಅವರು ಸಹ ಕೃಷಿ ಇಲಾಖೆಗೆ ಮತ್ತೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರಿ ಸಂಸ್ಥೆಗಳು. ಅದಲ್ಲದೆ ಖಾಸಗಿ ಸಂಸ್ಥೆಗಳು ಸಹ ನಮ್ಮ ಮುಖಾಂತರ, ನಿಗಮದ ಮುಖಾಂತರ ಕೆಲವೊಂದು ಬಿತ್ತನೆ ಬೀಜನ ಅದು ತೋಟಗಾರಿಕಾ ಬೀಜಗಳನ್ನ ವಿವಿಧ ಸಂಸ್ಥೆಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಕರೆ ಬರ್ತಾ ಇದೆ. ಭೀಮಾರೆಡ್ಡಿ ಅನ್ನೋರು ಗದಗದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ. ಭೀಮರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ನಾವು ಮೆಕ್ಕೆಜೋಳ ಹಾಕಿವ್ರಿ ಮೇಡಮ್ ಸರ್. ಅದು ಕುರ್ಕುರಿ ಅಂತ ನೋಡ್ರಿ ಸರ್. ಏನಂದ್ರೆ ಕುರ್ಕುರೆ? ಕುರ್ಕುರಿ. ಅದನ್ನ ಈ ಸಲ ಹಾಕಿ ಮೇಡಮ್ ಸರ್ ನಾವು ಪಾಪ್ಕಾರ್ನ್ ಅಂತ ಹೇಳ್ತೀವಿ. ಅದು ಪಾಪ್ಕಾರ್ನ್ ಹಾಕಿದ್ದೇವೆ, ಈ ಸಲ ಹಾಕಿದ್ದೇವೆ ಸರ್ ನಾವು. ಅದು ಹರಪನಹಳ್ಳಿಯಿಂದ ಬೀಜ ತೆಗೆದ್ವಿ ನಾವು, ಪ್ಯಾಕೆಟ್. ಸರಿ. ಅದನ್ನ ಬೆಳೆದಿವಿ ಸರ್. ಮುಂದಕ್ಕೆ ಅದ ಬೀಜನ ನಮ್ಗೆ ಬಿತ್ತಕ್ಕೆ ಅವಕಾಶ ಆಕೈತೆ ಇಲ್ಲ. ಪಾಪ್ಕಾರ್ನ್ ಮೆಕ್ಕೆಜೋಳ ಆಗಿದ್ರೆ ಅಲ್ಲ, ಅದೇ ಅದು ತಳಿ ಆಗಿದ್ರೆ ಮತ್ತೆ ಅದೇ ಬೀಜನ ಉಪಯೋಗ ಮಾಡ್ಬೋದು. ಅದೇ ಹೈಬ್ರಿಡ್ ಆಗಿದ್ರೆ ಮತ್ತೆ ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ. ನನ್ಗೆ ಗೊತ್ತಿಲ್ಲ ನೀವು ಅದನ್ನ ತಳಿಯಾಗಿ ತಂದಿರೋ ಅಥವಾ ಹೈಬ್ರಿಡ್ ಆಗಿ ತಂದಿರೋ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ಸರ್. ಅದನ್ನ ತಿಳ್ಕೊಳ್ಳಿ ನೀವು. ಹೈಬ್ರಿಡ್ ಆದ್ರೆ ಮತ್ತೆ ಉಪಯೋಗಿಸಕ್ ಬರೋದಿಲ್ಲ. ಹೈಬ್ರಿಡ್ ಆದ್ರೆ ಬರೋದಿಲ್ಲ. ಹೌದು ಸರ್. ಈಗ ತಮ್ಮ ಒಂದು ಇದು ಬೀಜೋತ್ಪಾದನೆ ಅಂತ ಹೇಳ್ತಾ ಇದ್ದೀರಿ ತಾವು, ಕೈಗೊಳ್ತಿದ್ರಲ್ಲ. ಈಗ ಬೇರೆ ಬೇರೆ ಬೆಳೆಗಳದ್ದು ಕೈಗೊಳ್ತಿದ್ರ, ಕೇವಲ ಕೃಷಿ ಅಷ್ಟೇ ಅಲ್ಲ, ತೋಟಗಾರಿಕಾ
ಬೀಜ ಉತ್ಪಾದನೆಯನ್ನು ಸಹ ಮಾಡ್ತಾ ಇದ್ದೀರಾ ನೀವು. ಸೊ ಹೀಗಾದಾಗ ನೀವು ಯಾವ ಒಂದು ಬ್ರ್ಯಾಂಡ್ ಅಥವಾ ಒಂದು ಹೆಸರಿನಲ್ಲಿ ಬೀಜ ಉತ್ಪಾದನೆ ಇದು ನಮ್ಮ ರಾಜ್ಯದ ಎಲ್ಲಾ ರೈತರಿಗೂ ಗೊತ್ತಿರೋದು ಬೀಜ ರಾಜ ಅಂತ. ನಮ್ಮ ನಿಗಮದ್ದು ಫೇಮಸ್ ಹೆಸರು ಮತ್ತೆ ಬ್ರ್ಯಾಂಡು ಮತ್ತೆ ಸಿಂಬಲ್ಲು ಅದು ಬೀಜ ರಾಜ ಅಂತ. ಪಡಿ ಹೆಚ್ಚೋದು ನಮ್ದು ಆ ಬ್ರ್ಯಾಂಡ್ ಸಿಂಬಲ್ ಇತ್ತು ಅಂದ್ರೆ ರೈತರು ಕಣ್ಮುಚ್ಚಿ ನಮ್ಮ ಬೀಜನ ತಗೋತಾರೆ. ಸೊ ಅಂತ ಗುಣಮಟ್ಟನ ನಾವು 78ರಿಂದನೂ ನಾವು ಮಾರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ ನಿಗಮ ಪ್ರಾರಂಭ ಆದಾಗ ಬರೀ 14,000 ಕ್ವಿಂಟಲ್ ನಾವು ಉತ್ಪಾದನೆ ಮಾಡಿದ್ದು. ಇವಾಗ 3 ಲಕ್ಷಕ್ಕೆ ಹೆಚ್ಚು ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಯಾವ ಒಂದು ವಿಧದ ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡ್ತಿದ್ದಾರೆ ಸರ್ ನೀವು? ಕೃಷಿಯಲ್ಲಿ ಯಾವುದು, ತೋಟಗಾರಿಕೆಯಲ್ಲಿ ಯಾವ್ಯಾವುದು? ಅಲ್ಲ, ಈಗ ನಮಗೆ ಈಗ 22 ಬೆಳೆಗಳಲ್ಲಿ ನಾವು 100ಕ್ಕೂ ಹೆಚ್ಚು ತಳಿಗಳನ್ನ ನಾವು ಬೀಜೋತ್ಪಾದನೆ ಮಾಡ್ತಾ ಇದೀವಿ. ಈಗ ಭತ್ತ, ರಾಗಿ, ಎಣ್ಣೆಕಾಳು, ಮೆಕ್ಕೆಜೋಳದಲ್ಲಿ ಕೆಲವೊಂದು ಹೈಬ್ರಿಡ್ಸ್, ಸೂರ್ಯಕಾಂತಿ, ಆಮೇಲೆ ಆತರ ಎಲ್ಲಾ ಬೆಳೆನು, ಅಲಸಂದಿ. ಈಗ ನಿಗಮದ ಖಾಸಗಿ ಭಾಗಿದಾರ ಹೇಳ್ತಾ ಇದ್ರಿ ತಾವು, ಒಂದು ಕರೆ ಬಂತು ನಮಗೆ. ಅದರಲ್ಲಿ ತಾವು ಖಾಸಗಿಯವರು ನಾವು ಸಾರ್ವಜನಿಕ ಸಂಸ್ಥೆಗಳ ಬಗ್ಗೆ ಹೇಳ್ತಾ ಇದ್ವಿ. ನಾವು ಖಾಸಗಿ ಮಾರಾಟಗಾರರಿಂದ ನಾವು ಎಸ್ಪೆಷಲಿ ಈಗ ಹೈಬ್ರಿಡ್ ಸೀಡ್ಸ್, ತೋಟಗಾರಿಕೆ ಬೆಳೆಗಳು ಏನು ಇದೆ ಅದನ್ನ ನಾವು ಅವ್ರ ಮುಖಾಂತರ ನಾವು ಖರೀದಿ ಮಾಡ್ಬಿಟ್ಟು ವಿತರಣೆ ಮಾಡುವಂತ ಕಾರ್ಯನೂ ನಾವು ಮಾಡ್ತಾ ಇದ್ದೀವಿ. ಈಗ ಮುಂದಿನ ದಿನದಲ್ಲಿ ನಾವು ಏನಾಗಿದೆ, ನಾವು ಹೈಬ್ರಿಡ್ ಬೆಳೆಗಳಲ್ಲಿ ನಾವು ಹೆಚ್ಚಿನ ಒಂದು ಉತ್ಪಾದನೆ ನಾವು ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ರೈತ ಉತ್ಪಾದಕರ ಆರ್ಗನೈಸೇಷನ್ ಏನಿದಾವೆ ಅವ್ರ ಮುಖಾಂತರ ಸಹ ನಾವು ಬೀಜೋತ್ಪಾದನೆ ಮಾಡಿ ಕೊಡ್ಬೇಕು ಅಂತ ಮಾಡಿದ್ದೀರಾ. ಮತ್ತೊಂದು ಕರೆ ಇದೆ ಸರ್, ಚಿನ್ನಪ್ಪ ಅವರು ಅಥಣಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಚಿನ್ನಪ್ಪ ಅವರೇ. ನಮಸ್ಕಾರ ಸರ್. ಇದು ಉದ್ದಿನ ಬೆಳೆ ಹಾಕಿದ್ರಿ ನಾವೀಗ. ಉದ್ದು? ಹಾ, ಹೇಳಿ ಕೇಳಿ. ಅದು ಹಳದಿ ಆಗಲಾಯ್ತಿದ್ರಿ, ಅದು ಅದಕ್ಕೆ ಬಿಂದಿನಿಂದ ಮಾಹಿತಿ ಬೇಕಾಗಿ. ಅಲ್ಲಲ್ಲ, ಏನಾಗ್ತಾ ಇದೆ? ಹಳದಿ ಆಗ್ತಾ ಇದೆಯಾ? ಹಳದಿ ಅಂದ್ರೆ ಎಲೆ ಹಳದಿ ಆಗ್ತಾ ಇದೆಯಾ? ಬೆಳೆ ನಿಂತ ಬೆಳೆಯಲ್ಲಿ ಎಲೆಗಳು ಹಳದಿ ಆಗ್ತಾ ಇದಾವ ಕೇಳ್ತಿದ್ದಾರೆ ಸರ್. ಮಳೆ ಜಾಸ್ತಿ ಆಗಿದೆ ನಿಮ್ ಭಾಗದಲ್ಲಿ? ಹಳದಿ ಆಗಿದೆ ಅಂದ್ರೆ ಅಲ್ಲಿ ಅದೇ ನಿಮ್ಮ ಈ ವ್ಯಾಪ್ತಿ ಬರುವಂತ ಕೃಷಿ ಅಧಿಕಾರಿಗಳನ್ನ ನೀವು ಅದನ್ನ ಸ್ಯಾಂಪಲ್ ನ ತೋರ್ಸ್ಬೇಕಾಗತ್ತೆ, ಎಲೆನ ಅದನ್ನ ನೋಡಿ ಹೇಳ್ಬೇಕಾಗುತ್ತೆ. ನಾವ್ ಇಲ್ಲಿಂದ ಹೇಳೋದ್ ಕಷ್ಟ ಆಗುತ್ತೆ. ಅದಕ್ಕೆ ರೋಗ ಇದೆಯೋ ಅಥವಾ ನ್ಯೂಟ್ರಿಯೆಂಟ್ ಕಮ್ಮಿ ಇದೆಯೋ ಏನ್ ಕಡಿಮೆ ಇದೆ ಅಂತ ಗೊತ್ತಾಗೋದಿಲ್ಲ. ನೀವು ಆ ಭಾಗದ ಕೃಷಿ ಅಧಿಕಾರಿನ ಮೀಟ್ ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಮೀಟ್ ಮಾಡಿ ಹೋಗ್ಬಿಟ್ಟು ನೀವು ಆ ಎಲೆನ ಅವ್ರಿಗೆ ತೋರಿಸಿದ್ರೆ ಅವ್ರು ಹೇಳ್ತಾರೆ ಏನ್ ಮಾಡ್ಬೋದು ಅಂತ. ಸರಿ ಸರ್, ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಸರ್, ಈಗ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಭವಿಷ್ಯದಲ್ಲಿ ಏನಾದರೂ ಒಂದು ಯೋಜನೆಗಳನ್ನು ರೂಪಿಸಿದೆಯಾ ಅದಲ್ಲಿ ತಾವು? ಅಂಥದ್ದು ಏನಾದರೂ ಇದಾವ ಯೋಜನೆಗಳಿದಾವ ತಮ್ಮಲ್ಲಿ? ಏನ್ ಮಾಡಬಹುದು? ಅದೇ ಈಗ ನಾವೇನ್ ಮಾಡ್ತೀವಿ, ನಾವು ಏಕದಳದ ಮತ್ತೆ ದ್ವಿದಳ ಧಾನ್ಯದಲ್ಲಿ ನಾವು ಹೆಚ್ಚಿನ ಒಂದು ಉತ್ಪಾದನೆ ಮಾಡ್ತಾ ಇದೀವಿ. ಮುಂದಿನ ದಿನದಲ್ಲಿ ನಾವು ಹೈಬ್ರಿಡ್ಸ್ ಅಲ್ಲಿ, ಎಸ್ಪೆಷಲಿ ಹೈಬ್ರಿಡ್ಸ್ ಅಲ್ಲಿ ನಾವು ನಿಗಮ ಅಷ್ಟು ಹೆಚ್ಚಿನ ಒಂದು ಇದನ್ನ ನಾವು ಮಾಡಕ್ ಆಗಿಲ್ಲ. ಸೊ ಮುಂದಿನ ದಿನದಲ್ಲಿ ನಾವು ರೈತ ಉತ್ಪಾದಕ ಸಂಘಗಳ ಮುಖಾಂತರ ಹೈಬ್ರಿಡ್ಸ್ ಗಳನ್ನ ನಾವು ಮಾಡ್ಬೇಕು ಅಂತ ಹೇಳಿದೀವಿ. ಹೈಬ್ರಿಡ್ ನ ಉತ್ಪಾದನೆ ಮಾಡ್ಬಿಟ್ಟು ರೈತರಿಗೆ ಕೊಡ್ಬೇಕು ಅಂತ ಮಾಡಿದೀವಿ. ಮತ್ತೆ ನಮ್ಮ ಎಲ್ಲಾ ಆಧುನೀಕರಣ, ನಮ್ದು ಏನ್ ಸಂಸ್ಕರಣಾ ಘಟಕಗಳು ಇದಾವೆ ಅದು ಸಂಪೂರ್ಣ ಆಧುನೀಕರಣ ನಾವು ಹಂತವಾಗಿ ಮಾಡ್ತಾ ಬರ್ತಾ ಇದೀವಿ. ಯಾಕೆಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಅಲ್ಲಿ ಎನಿ ಅಡ್ಮಿಷನ್ಸ್ ಆಗದೆ ಸಂಸ್ಕರಣಾ ಘಟಕದಲ್ಲಿ. ಸೊ ಅದಕ್ಕೂ ನಾವು ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೀವಿ. ಹೌದು ಸರ್. ನೋಡಿದಲ್ಲ ರೈತ ಬಾಂಧವರೇ, ಒಂದು ಬಿತ್ತನೆ ಬೀಜ ಅಂದ್ರೆ ಏನು, ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಿಂದ ಉತ್ಪಾದನೆ ಮಾಡಲಾಗುತ್ತೆ, ತಾವು ಸಹ ಅದರಲ್ಲಿ ಪಾಲ್ಗೊಳ್ಳಬಹುದು. ತಾವು ಅದು ಪ್ರೋತ್ಸಾಹ ಧನ ಅಥವಾ ಸಹಾಯಧನವನ್ನು ಪಡೆದುಕೊಳ್ಳಬಹುದು ಆ ಒಂದು ಉತ್ಪಾದನಾ ಕಾರ್ಯದಲ್ಲಿ. ಇದಿಷ್ಟೇ ಅಲ್ಲ, ಒಟ್ಟಾರೆ ಈ ಒಂದು ಬಿತ್ತನೆ ಬೀಜವನ್ನು ಪೂರೈಸುವಲ್ಲಿ ಯಾವ ಹಂತದಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಬೀಜ ನಿಗಮ ತೊಡಗಿಸ್ಕೊಳ್ತೀವಿ ಅಂತ ಹೇಳಿ ಬಹಳ ಸುಂದರವಾಗಿ, ಒಂದು ಸುಗಮವಾಗಿ ಆ ಒಂದು ಪ್ರತಿ ಹಂತವಾಗಿಯೂ ಸಹ ಎಳೆಯಾಗಿ ಆ ಒಂದು ತಮ್ಮ ಪ್ರಕ್ರಿಯೆಯನ್ನು ಬಿಚ್ಚಿಟ್ಟಿದ್ದಾರೆ. ರೈತ ಬಾಂಧವರ ಪರವಾಗಿ, ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದ.
ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.